ಹೊನ್ನಾವರ ತಾಲೂಕು ಪ್ರವಾಸೋದ್ಯಮ ವಿಚಾರದಲ್ಲಿ ಮುನ್ನೆಲೆಗೆ ಬರುತ್ತಿರುವುದು ಒಂದೆಡೆಯಾದರೆ ಅನೇಕ ಅಪಘಾತಗಳಿಂದಲೂ ಋಣಾತ್ಮಕ ಪರಿಣಾಮ ಬೀರುತ್ತಿದ್ದು ಇಲ್ಲಿನ ಅವೈಜ್ಞಾನಿಕ ರಸ್ತೆಗಳ ಅವ್ಯವಸ್ಥೆಯೇ ಇದಕ್ಕೆಲ್ಲ ಪ್ರಮುಖ ಕಾರಣವಾಗುತ್ತಿದೆ. ಹೌದು, ದಿನ ಕಳೆದಂತೆ ಉತ್ತರ ಕನ್ನಡ ಪ್ರವಾಸಿಗರ ಸ್ವರ್ಗವಾಗುತ್ತಾ ಸಾಗುತ್ತಿದ್ದು ಅದರಲ್ಲಿಯೂ ಹೊನ್ನಾವರ ಎನ್ನುವುದು ಅಪ್ಸರ್ಕುಂಡ, ಇಕೋ ಬೀಚ್, ಕಾಂಡ್ಲಾವನ, ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಹೀಗೆ ತನ್ನಲ್ಲಿಯ ವಿಶೇಷತೆಗಳಿಂದ ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿದೆ. ಏಪ್ರಿಲ್ ಮೇ ತಿಂಗಳು ಶಾಲಾ ಕಾಲೇಜು ರಜಾ ಅವಧಿಯಾಗಿರುವುದರಿಂದ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಪ್ರವಾಸಿಗರು ಇಲ್ಲಿನ ಪ್ರಕೃತಿ ರಮಣೀಯ ಸೌಂದರ್ಯ ಆಸ್ವಾದಿಸಲು ಆಗಮಿಸುತ್ತಿದ್ದಾರೆ. ವಿದೇಶಿಗರು ಬರುತ್ತಿರುವುದು ಕಾಣಬಹುದಾಗಿದೆ. ಇದರಿಂದ ಕೆಲವು ದಿನಗಳಲ್ಲಿ ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ತೀರಾ ಟ್ರಾಫಿಕ್ ಸಮಸ್ಯೆ ಉಲ್ಬಣಿಸುವುದು ಸರ್ವೇ ಸಾಮಾನ್ಯ ಎನ್ನುವಂತಾಗಿದೆ. ಇನ್ನೊಂದೆಡೆ ಇಲ್ಲಿನ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಅಪಾಯಕಾರಿ ತಿರುವಿನಿಂದ ಕೂಡಿರುವುದು ಅಪಘಾತಕ್ಕೆ ಮೂಲ ಕಾರಣಗಳಲ್ಲಿ ಪ್ರಥಮವಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಅಪಘಾತವಾಗುವ 50 ತಾಲೂಕುಗಳಲ್ಲಿ ಹೊನ್ನಾವರ ತಾಲೂಕು ಸೇರಿರುವುದು ತೀವ್ರ ಕಳವಳಕಾರಿಯಾದ ಸಂಗತಿ. ಇತ್ತೀಚೆಗೆ ಶರಾವತಿ ಸೇತುವೆ ಮೇಲೆ 3 ಯುವಕರು ಬೈಕ್ ಅಪಘಾತದಲ್ಲಿ ಮೃತಪಟ್ಟಿರುವುದು, ಕೆಲವೇ ದಿನದಲ್ಲಿ ಇನ್ನೊಂದು ಬೈಕ್ ಅಪಘಾತದಲ್ಲಿ ಯುವತಿ ಮೃತಪಟ್ಟಿರುವುದು, ಉಪ್ಪೋಣಿಯಲ್ಲಿ ಸ್ಕಾರ್ಪಿಯೋ ಬಸ್ ನಡುವೆ ಅಪಘಾತ ನಡೆದು ಬೆಂಗಳೂರಿನ 2 ಮೃತಪಟ್ಟಿರುವುದು, ಸೂಳೆಮುರ್ಕಿ, ಆರೋಳಿ ಮತ್ತು ಬಾಳೆಗದ್ದೆ ತಿರುವಿನಲ್ಲಿ ಪ್ರತ್ಯೇಕ ಅಪಘಾತದಲ್ಲಿ ಒಟ್ಟು 5 ಬಸ್ ಪಲ್ಟಿಯಾಗಿರುವುದು ಇನ್ನು ಅನೇಕ ಅವಘಡಗಳು ನಿದರ್ಶನವಾಗಿದೆ. ಸಂಧಿಸುವ ಸ್ಥಳಗಳಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಿಸುವವರೂ ಇಲ್ಲ. ಇದರಿಂದಾಗಿ ಸಂಚಾರ ನಿಯಮ ಪಾಲಿಸದಿರುವವರೇ ಹೆಚ್ಚಾಗಿದ್ದಾರೆ. ಅಪರೂಪಕ್ಕೆಂಬಂತೆ ಹೆಲ್ಮೆಟ್ ಹಾಕದಿರುವವರ ಪತ್ತೆ ಕಾರ್ಯಾಚರಣೆ ನಡೆಯೋದು ಹೈವೇ ಪೆಟ್ರೋಲ್ ಸಂಚಾರ ಮಾತ್ರವಾಗಿದೆ. ಗ್ರಾಮೀಣ ಹಾಗೂ ಪಟ್ಟಣದ ಸಂಗಮ ಸ್ಥಳದಲ್ಲಿ ಸದಾ ವಾಹನ ಸಂಚಾರ ಹೆಚ್ಚಿರುವುದರಿಂದ ಅಪಘಾತ ಹೆಚ್ಚುತ್ತಿದೆ. ಬಾಳೆಗದ್ದೆ ತಿರುವು, ಸೂಳೆಮುರ್ಕಿ ತಿರುವು, ಕರ್ವಾ ಕ್ರಾಸ್, ಅಪ್ಸರ್ಕೊಂಡ ಕ್ರಾಸ್, ಇಕೋ ಬೀಚ್ ಕ್ರಾಸ್, ಎಮ್ಮೆ ಪೈಲ್ ಇನ್ನು ಮುಂತಾದ ಪ್ರಮುಖ ಪ್ರದೇಶಗಳು ಹೆಚ್ಚಿನ ಅಪಘಾತ ವಲಯವಾಗಿದೆ. ಕೆಲವೆಡೆ ಸೂಚನಾ ಫಲಕಗಳಿಲ್ಲ, ಇದ್ದರೂ ದುಸ್ಥಿತಿಯಲ್ಲಿದೆ.
ಪಟ್ಟಣದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಗೆ ಮೇಲ್ಸೇತುವೆ ಇಲ್ಲದಿರುವುದು ಅಪಘಾತಕ್ಕೆ ಆಹ್ವಾನ ನೀಡುವಂತಾಗಿದೆ. ಮೇಲ್ಸೇತುವೆ ನಿರ್ಮಿಸುವಂತೆ ಇಲ್ಲಿನ ಸಮಾನ ಮನಸ್ಕರ ಸಮಿತಿಯೊಂದು ರಚನೆಯಾಗಿ ಅನೇಕ ಹೋರಾಟ ಮನವಿಗಳು ಸಂಬಂಧಪಟ್ಟ ಜನಪ್ರತಿನಿಧಿ ಅಧಿಕಾರಿಗಳಿಗೆ ನೀಡಿದ್ದು ಮಾತ್ರವಾಗಿದೆ. ಯಾವುದೇ ಬೆಳವಣಿಗೆ ಇಲ್ಲ. ಭರವಸೆಗಳಲ್ಲೇ ಕಾಲ ಕಳೆಯುವಂತಾಗಿದ್ದು ಮಾತ್ರ ದುರಂತ. ಜೊತೆಗೆ ಮಂದಗತಿ ಕಾಮಗಾರಿಯಿಂದ ನಿತ್ಯ ಒಂದಲ್ಲ ಒಂದು ಅಧ್ವಾನ. ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ನಿರ್ಮಾಣ ಮಾಡುವ ಕಂಪನಿಯ ಮಂದಗತಿ ಕಾಮಗಾರಿಯಿಂದ ಕೆಲವೆಡೆ ದ್ವಿಪಥವಾಗಿ ಉಳಿದುಕೊಂಡಿದೆ. ಇದರಿಂದ ಈಗಾಗಲೇ ಅತಿ ಹೆಚ್ಚು ಅಪಘಾತವಾಗಿರುವುದು ಎಲ್ಲರಿಗೂ ತಿಳಿದ ವಿಷಯ. ಈ ಬಗ್ಗೆಯೂ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿ ಮನವಿ ಹಾಗೂ ಹೋರಾಟಗಳ ನಡೆಸಿದ್ದರು. ಶಾಸಕರಿಂದಲೂ ಗುತ್ತಿಗೆದಾರ ಕಂಪನಿಗೆ ತಿಳಿ ಹೇಳುವ ಪ್ರಸಂಗವೂ ನಡೆದಿತ್ತು. ಎಲ್ಲವೂ ಎಮ್ಮೆ ಮೈ ಮೇಲೆ ಮಳೆ ಸುರಿದಂತೆ ಎನ್ನುವಂತಾಗಿದೆ. ಒಟ್ಟಿನಲ್ಲಿ ಹೊನ್ನಾವರ ಪ್ರಕೃತಿ ಸೌಂದರ್ಯದಲ್ಲಿ ರಮಣೀಯ ತಾಣವಾದರೆ ಅಪಘಾತಗಳಿಂದ ಅಪಾಯಕಾರಿ ಪ್ರದೇಶವಾಗಿಯೂ ಗುರುತಿಸಿಕೊಳ್ಳುತ್ತಿರುವುದು ಬೇಸರದ ಸಂಗತಿ. ಅಪಘಾತದಲ್ಲಿ ಚಾಲಕರ ನಿಷ್ಕಾಳಜಿತನದ ಚಾಲನೆ ಜೊತೆಗೆ ಇಲ್ಲಿನ ರಸ್ತೆಯ ಅವ್ಯವಸ್ಥೆ ಅಪಘಾತಕ್ಕೆ ಕಾರಣ ಎನ್ನುವುದು ತಳ್ಳಿ ಹಾಕುವಂತಿಲ್ಲ. ಇನ್ನಾದರೂ ಸಂಬಂಧಿಸಿದ ಇಲಾಖೆಗಳು ಅವೈಜ್ಞಾನಿಕ ರಸ್ತೆ ತಿರುವುಗಳಲ್ಲಿ ಸೂಚನಾ ಫಲಕ ಹಾಗೂ ಉತ್ತಮ ರಸ್ತೆ ನಿರ್ಮಿಸಿ ಪ್ರಯಾಣಿಕರ ಸುರಕ್ಷತೆಯ ಬಗ್ಗೆ ಜಾಗೃತಿ ವಹಿಸಬೇಕಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.